ಶಿರಾ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳ್ಳಂಬೆಳ್ಳ, ಗೌಡಗೆರೆ, ಹುಲಿಕುಂಟೆ ಹಾಗೂ ಕಸಬಾ ಹೋಬಳಿಗಳ ಹಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಾರಿಯಲ್ಲಿದ್ದರೂ ಹಲವು ಗ್ರಾಮಗಳಿಗೆ ಹಾಗೂ ಗೌಡಗೆರೆ ಹೋಬಳಿಗೆ ಸಮರ್ಪಕವಾಗಿ ನೀರು ತಲುಪುತ್ತಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಬೆಳ್ಳ ಕೆರೆಗೆ ನೀರು ಬರಬೇಕು, ಶಿರಾ ಕೆರೆಗೆ ನೀರು ಬರಬೇಕು. ಆದರೆ ಯಾವುದೇ ಒಂದು ಯೋಜನೆಯನ್ನು ಒಂದು ಕಾಲಮಿತಿ ಇಲ್ಲದೆ ದೀರ್ಘಾವಧಿವರೆಗೆ ಎಳ್ಕೊಂಡು ಹೋಗೋಂಥ ವಿಚಾರ. ದೀರ್ಘಾವಧಿವರೆಗೆ ಅಂದರೆ ಅವ್ರ ಉದ್ದೇಶ ಎಲ್ಲೋ ಒಂದು ಕಡೆ ಇದು ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗೆ ಕೂಡ ಸರಕಾಗಿ ಉಳಿಬೇಕು, ಅವರಿಗೆ ಸರಕಬೇಕು ಪ್ರತಿ ಚುನಾವಣೆಗೆ ಜನರ ಮನಸ್ಸನ್ನು ಮಾಡೋಕ್ಕೆ. ಆಯಿತು, ಅವರು ಚುನಾವಣೆ ನೀರಾವರಿ ವಿಚಾರದಲ್ಲಿ ಹೇಳ್ಕೊಂಡು ಮಾಡಲಿ, ನಮ್ದು ಯಾವ ಅಭ್ಯಂತರ ಇಲ್ಲ. ಆದರೆ ಕಳ್ಳಂಬೆಳ್ಳಗೆ ನೀರು ಕೊಟ್ವಿ ಅಂತ ಹೇಳೋದಾದರೆ ಇವತ್ತು ಕೂಡ ನಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಇದೆ. ಕಳ್ಳಂಬೆಳ್ಳ ಹೋಬಳಿನಲ್ಲಿ ಇವತ್ತು ಕೂಡ 4-5 ಪಂಚಾಯಿತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅರ್ಧ ಭಾಗ ಕಳ್ಳಂಬೆಳ್ಳ ಹೋಬಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಅರ್ಧ ಭಾಗ ಕಳ್ಳಂಬೆಳ್ಳ ಹೋಬಳಿಗೆ. ಹಾಗೆ ಇನ್ನು ನಾವು ಗೌಡಗೆರೆ ಹೋಬಳಿಗೆ ಬಂದರೆ, ಕಸಬಾ ಹೋಬಳಿಗೆ ಬಂದರೆ, ಕಸಬಾ ಹೋಬಳಿನಲ್ಲಿ ಅದು ಬೋನಹಳ್ಳಿ ಪಂಚಾಯತಿ ಇರ್ಬೋದು, ಲಕ್ಷ್ಮೀ ಸಾಗರ ಪಂಚಾಯತಿ ಇರ್ಬೋದು, ರತ್ನಸಂದ್ರ ಪಂಚಾಯತಿ ಆ ಭಾಗದಲ್ಲಿ, ಮಾಗೋಡ್ ಪಂಚಾಯತಿ ಕಸಬಾದಲ್ಲಿ, ಹೊನಗೊಂಡನಹಳ್ಳಿ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಆಗಸ್ಟ್ 12ರಂದು ಸುಮಾರು 1,000 ಬೈಕ್ಗಳ ಬೃಹತ್ ರ್ಯಾಲಿ ನಡೆಸಿ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇಷ್ಟಾದರೂ ಸರ್ಕಾರ ಸಮಸ್ಯೆ ಬಗೆಹರಿಸಲು ವಿಫಲವಾದರೆ ಮುಂದಿನ ಹಂತದಲ್ಲಿ ವಿಧಾನಸೌಧ ಮುತ್ತಿಗೆ ಸೇರಿದಂತೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಚಿದಾನಂದ ಎಂ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಯಾರಾದರೂ ಪರವಾಗಿಲ್ಲ, ಅವರ ಮುಖಂಡರುಗಳು ಈ ಕಳೆದ 3-4 ತಿಂಗಳಿನಿಂದ ಜವಾಬ್ದಾರಿ ಮಂತ್ರಿಗಿರಿ ಆಗುತ್ತೆ, ಅಧಿಕಾರ ಸಿಗುತ್ತೆ ಅಂತ ಓಡಾಡ್ತಿದ್ದಾರೆ ಬಿಟ್ಟರೆ, ಸಿಗಬೇಕು ಅಂತ ಓಡಾಡ್ತಿದ್ದಾರೆ ಬಿಟ್ಟರೆ, ಜನರ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಅಧಿಕಾರಿಗಳನ್ನು ದಂಡಿಸಿ ಕೆಲಸ ತೆಗೆಯುವಂಥ ಕೆಲಸ ಆಗ್ತಾ ಇಲ್ಲ. ನಮ್ಮ ತಾಲೂಕಿನ ಶಾಸಕರು ಮಂತ್ರಿ ಆದರೆ ನಮಗೆ ಹೆಮ್ಮೆ ವಿಚಾರ. ಖಂಡಿತ ಯಾವ ಪಕ್ಷದವರಾದರೂ ಆಗಲಿ, ಜಯಚಂದ್ರ ಅವರು ಹಿರಿಯರಿದ್ದಾರೆ, ಸೀನಿಯಾರಿಟಿ ಇದೆ, ಮಂತ್ರಿ ಆಗಲಿ. ಆದರೆ ಸಂಪೂರ್ಣವಾಗಿ 3-4 ತಿಂಗಳಿಂದ 5-6 ತಿಂಗಳಿಂದ ಸಿರಾ ನಗರದ ಜನತೆಯನ್ನು ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡಿ ಅವ್ರ ಕಡೆ ಗಮನನೇ ಇಲ್ಲದೆ, ಅದು ಇಂಥ ಭೀಕರ ಬರಗಾಲ ಬಂದಿರತಕ್ಕಂಥ ಪರಿಸ್ಥಿತಿನಲ್ಲಿ ಇದು ಎಷ್ಟು ಮಟ್ಟಿಗೆ ಸಮರ್ಥನೀಯ, ಎಷ್ಟು ಮಟ್ಟಿಗೆ ಅವ್ರ ಪರವಾಗಿ ಅವರ ಮುಖಂಡಗಳನ್ನು ಬೇರೆಯವ್ರು ಬಿಟ್ಟು ಕೆಲಸ ಮಾಡಿಸ್ಬೋದಾಗಿತ್ತು. ಆಗ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಬರೀ ಸಬೂಬು ಹೇಳ್ತಾ ಇದ್ದಾರೆ. ಒಂದು ತಾಲೂಕಿಗೆ ಈ ಸರ್ಕಾರ ಕೊಟ್ಟಿರೋದು ಕೇವಲ ಒಟ್ಟಿನಲ್ಲಿ ಶಿರಾ ತಾಲೂಕಿನಲ್ಲಿ ಉಲ್ಬಣಿಸಿರುವ ಕುಡಿಯುವ ನೀರಿನ ಸಮಸ್ಯೆ ಇದೀಗ ಹೋರಾಟದ ಸ್ವರೂಪ ಪಡೆದುಕೊಂಡಿದ್ದು ಆಗಸ್ಟ್ 12ರ ಬೈಕ್ ರ್ಯಾಲಿಯತ್ತ ಎಲ್ಲರ ಗಮನ ನೆಟ್ಟಿದೆ. ಜಬೀ ಉಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.